ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹೊನಗೋಡ್. ಬೆಳಗಾವಿ ಅಧಿವೇಶನದ ಕೊನೆ ದಿನ ಇವತ್ತು. ನಿರೀಕ್ಷೆಯಂತೆ ಅಧಿವೇಶನ ಒಂದು ರೀತಿಯಾಗಿ ಸುಸೂತ್ರವಾಗಿ ನಡೆದಿದೆ ಅಂತಲೇ ಹೇಳ್ಬೋದು. ಭಾಳಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಅಥವಾ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಿತ್ತು. ಒಂದು ಹಂತಕ್ಕೆ ಅದು ಆಗಿದ್ದು ಬಹುತೇಕ ಕಡಿಮೆ ಅಂತಲೇ ಹೇಳಬೇಕು. ಯಾಕೆಂದರೆ ಈ CM ಬದಲಾವಣೆ ಸೂತ್ರದ ಬಗ್ಗೆನೇ ಭಾಳಷ್ಟು ಚರ್ಚೆ ನಡೆಯಿತು. ಅದರ ನಡುವೆ ಕೆಲವು ಮಸೂದೆಗಳು ಕೂಡ ಅಂಗೀಕಾರ ಆದವು, ಕೆಲವು ಮಸೂದೆಗಳನ್ನು ಕಾಯ್ದೆಯಾಗಿ ಅಂಗೀಕಾರ ಮಾಡಲಾಯಿತು. ಭಾಳ ಪ್ರಮುಖವಾಗಿ ಕರ್ನಾಟಕ ಬಾಡಿಗೆದಾರರ ಮಸೂದೆ ಇದು ಕೂಡ ಅಂಗೀಕಾರ ಆಯಿತು ನಿನ್ನೆ ಸದನದಲ್ಲಿ. ದ್ವೇಷ ಭಾಷಣದ ವಿರುದ್ಧ ಒಂದು ಮಸೂದೆ ಅಂಗೀಕಾರ ಆಗಿದೆ. ಸೊ ಇದು ಕೂಡ ಬಿಲ್ ಪಾಸ್ ಆಗಿದೆ. ನಿರೀಕ್ಷೆಯಂತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಎಲ್ರಿಗೂ ಕುತೂಹಲ ಇತ್ತು. ಸದನದಲ್ಲಿ ಏನೇ ಗದ್ದಲ ಆದರೂ ಕೂಡ ಹೊರಗಡೆ ಕಾಂಗ್ರೆಸ್ ನಾಯಕರ ಒಂದು ನಿರ್ಧಾರ ಏನಾಗಿರುತ್ತೆ ಮತ್ತು ಕಾಂಗ್ರೆಸ್ ನಾಯಕರ ಸಿದ್ದರಾಮಯ್ಯ ಬಣದ ನಾಯಕರು ಏನೇನು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಸಹಜವಾಗೇ ಇತ್ತು. ಕೆಲ ದಿನಗಳಿಂದ ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ರು. ಯಾವಾಗ ಅಧಿವೇಶನ ಸ್ಟಾರ್ಟ್ ಆಯಿತು ಅವತ್ತಿನೂ ಕೂಡ ಅಂಥ ಜೋರಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತೇನು ಕೇಳಿ ಬರಲಿಲ್ಲ. ಅಲ್ಲಿ ಇಲ್ಲಿ ನಾಯಕರು ಡಿನ್ನರ್ ಪಾರ್ಟಿ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವೆಲ್ಲದನ್ನು ಮಾಡಿದ್ದಾಯಿತು. ಸೊ ಕೊನೆ ದಿನ ಬರ್ತಾ ಇದ್ದಂಗೆ ಸಿದ್ದರಾಮಯ್ಯ ಬಣದ ನಾಯಕರು ಒಂದಿಷ್ಟು ಅಲರ್ಟ್ ಆಗಿದ್ದಾರೆ. ನಿರೀಕ್ಷೆಯಂತೆಯೇ ಅಂದರೆ ಬಹುತೇಕರಿಗೆ ಈ ನಿರೀಕ್ಷೆ ಇತ್ತು, ಸಿದ್ದರಾಮಯ್ಯ ಬಣದ ನಾಯಕರು ಈಗೇನು ಮಾಡ್ಬೋದು ಅನ್ನೋ ಕುತೂಹಲ ಇತ್ತು. ಆ ಕುತೂಹಲ ಈಗ ಜಗಜ್ಜಾಹೀರಾಗಿದೆ. 2 ದಿನದಿಂದ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಎಲ್ಲ MLAಗಳು ಮತ್ತು ಎಲ್ಲ MLCಗಳಿಗೆ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಬಣದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರಲ್ಲ ಆ ನಾಯಕರಿಗೆ ಕರೆ ಹೋಗುತ್ತೆ, ನೀವೆಲ್ಲರೂ ಕೂಡ ಊಟಕ್ಕೆ ಬರಬೇಕು ಅಂತ. ಸುಮಾರು ನಡುರಾತ್ರಿವರೆಗೂ ಈ ಮೀಟಿಂಗ್ ನಡೆಯುತ್ತೆ. ಶಾಸಕರು ಏನೇನು ಅಭಿಪ್ರಾಯ ಹೇಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರ ಬಗ್ಗೆ ಇರುವಂಥ ಅಭಿಪ್ರಾಯಗಳ ಸಂಗ್ರಹ ಈ MLAಗಳ ಅಥವಾ MLCಗಳ ಮೀಟಿಂಗಲ್ಲಿ ಆಗುತ್ತೆ. ಸೊ ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಂಡ್ರೆ ಬಹುಶಃ ಇಲ್ಲ. ನಿನ್ನೆ ಕೂಡ ಅದೇ ಡಿನ್ನರ್ ಮೀಟಿಂಗ್ ಮುಂದುವರೆದಿತ್ತು. ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಶಾಸಕರಿಗೆ ಅಥವಾ MLCಗಳಿಗೆ ಅವಕಾಶ ಇರಲಿಲ್ಲ. ಕೇವಲ ಸಚಿವರುಗಳು, ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವಂಥ ಸಚಿವರುಗಳಿಗೆ ಮಾತ್ರ ಅವಕಾಶ ಇತ್ತು. ಆ ಎಲ್ಲ ಸಚಿವರು ನಿನ್ನೆ ಹೋಗಿದ್ದರು. ಭಾಳ ಪ್ರಮುಖವಾಗಿ ಗೃಹ ಸಚಿವರು ಜಿ ಪರಮೇಶ್ವರ್ ಈ ಮೀಟಿಂಗಲ್ಲಿದ್ದರು. ಸತೀಶ್ ಜಾರಕಿಹೊಳಿ ಅವರೇ ಕರೆದಿರೋ ಮೀಟಿಂಗ್ ಆಗಿರೋದ್ರಿಂದ ಅಥವಾ ಕರೆದಿರುವ ಡಿನ್ನರ್ ಮೀಟಿಂಗ್ ಇದಾಗಿದ್ದರಿಂದ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಇರ್ತಕ್ಕಂಥ ಕೆಲವು ಶಾಸಕರು ಮಾತ್ರ ಅಲ್ಲಿದ್ದರು. ಕಾರಣ ಏನಪ್ಪ ಅಂತಂದರೆ ಕೆಲವು ವ್ಯವಸ್ಥೆಗಳನ್ನು ಮಾಡುವ ಜವಾಬ್ದಾರಿ ಅವ್ರ ಮೇಲೂ ಇತ್ತು, ಬೆಳಗಾವಿ ಭಾಗದ ಶಾಸಕರ ಮೇಲೆ. ಸೊ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಆಹಾರ ಸಚಿವ ಜಮೀರ್ ಅಹಮದ್ ಖಾನ್ ಮೀಟಿಂಗ್ನಲ್ಲಿ ಭಾಗವಾಗಿ ಹೋಗಿದ್ದರು. ಹಾಗೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಯಾರ್ಯಾರು ಮಾತಾಡ್ತಕ್ಕಂಥ ಮಿನಿಸ್ಟರ್ಗಳಿದಾರಲ್ಲ ಇವರೆಲ್ಲರೂ ಕೂಡ ನಿನ್ನೆಯ ಮೀಟಿಂಗ್ನಲ್ಲಿ ಜಾಯ್ನ್ ಆಗಿದ್ದರು. ಸೊ ಎಲ್ಲರದ್ದು ಕೂಡ ಒಂದೇ ನಿರ್ಧಾರ, ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ ಕೂಡ ಕೆಳಗಿಳಿಬಾರ್ದು, ಯಾವ ಕಾರಣಕ್ಕೂ ಕೂಡ ಅಧಿಕಾರವನ್ನು ಡಿ ಕೆ ಶಿ ಅವರಿಗೆ ಬಿಟ್ಕೊಡ್ಬಾರ್ದು ಅನ್ನೋದು ಎಲ್ಲರ ಬಹು ದೊಡ್ಡ ಬೇಡಿಕೆ. ನೀವು ಬಿಟ್ಕೊಟ್ರೂ ಕೂಡ ನಾವು ಬಿಟ್ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದಾರಂತೆ ಎಲ್ಲ ಸಚಿವರು ಕೂಡ. ಸೊ ನೀವೇನೋ ಬಿಟ್ಕೊಡಕ್ಕೆ ತಯಾರಿದ್ರು ಕೂಡ ನಮಗೆ ನಿಮ್ಮನ್ನು ಬಿಟ್ಕೊಡುವ ಉದ್ದೇಶ ಇಲ್ಲ. ಅಥವಾ MLAಗಳ ಮೀಟಿಂಗಲ್ಲೂ ಕೂಡ ಇದೇ ಚರ್ಚೆ ಆಗಿದೆ, ನೀವು ಯಾವ ಕಾರಣಕ್ಕೂ ಕೂಡ ಕೆಳಗಿಳಿಬಾರ್ದು ಅನ್ನುವ ವಿಚಾರ. ಸೊ ಹಾಗಾದರೆ ಬಿಟ್ಕೊಡ್ಬಾರ್ದು ಅಂದರೆ ಏನು ಸಂದೇಶ ರವಾನೆ ಮಾಡಬೇಕು? ಹೈಕಮಾಂಡ್ಗೆ ಒಂದು ಸಂದೇಶ ಕೊಡಬೇಕಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರು 2.5 ವರ್ಷಕ್ಕೆ ನಾನು ನನ್ನ ಸ್ಥಾನವನ್ನು ಬಿಟ್ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾದರೆ ಆ ಮಾತನ್ನು ಈಗ ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು ಅಂತಂದರೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳೋಕ್ಕಾಗಲ್ಲ ಹೈಕಮಾಂಡ್ಗೆ ನಾನು ಬಿಟ್ಕೊಡೋದಿಲ್ಲ ಅಂತ. ಸೊ ತನ್ನ ಬೆಂಬಲಿಗರ ಮೂಲಕ ಸಂದೇಶವನ್ನು ರವಾನೆ ಮಾಡಬೇಕು. ಸಂದೇಶ ರವಾನೆ ಮಾಡೋದು ಹೇಗೆ ಅಂತ ನೋಡೋದಾದರೆ ಎಲ್ಲ ಶಾಸಕರು ಅಥವಾ ಎಲ್ಲ MLCಗಳು ಅಥವಾ ಎಲ್ಲ ಸಚಿವರುಗಳು ಕೂಡ ಪತ್ರ ಸಮರವನ್ನು ಮಾಡ್ತಾರಂತೆ. ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೀತಾರಂತೆ. ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ನೀವು ಕೆಳಗಿಳಿಸಿದ್ದಾದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯಲ್ಲ, ಅಹಿಂದ ವರ್ಗದ ಎಲ್ಲ ಓಟ್ಗಳು ಕೂಡ ಡಿವೈಡ್ ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಾವುದೋ ಒಂದೆರಡು ಜಾತಿಗಳಲ್ಲ, ಇಡೀ ಅಹಿಂದ ಗುಂಪು ಅಥವಾ ಅಹಿಂದ ವರ್ಗ ಒಟ್ಟಾಗಿದ್ರೇನೆ ಕರ್ನಾಟಕದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ MLAಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ
ಅನ್ನುವ ವಿಚಾರವನ್ನು ರಾಹುಲ್ ಗಾಂಧಿಯವರಿಗೆ ಪತ್ರ ಮೂಲಕ ಸಂದೇಶವನ್ನು ರವಾನೆ ಮಾಡೋದು ಈ ಡಿನ್ನರ್ ಮೀಟಿಂಗ್ನ ಉದ್ದೇಶ. ಇನ್ನು ಎರಡನೇದೇನಪ್ಪ ಅಂತಂದರೆ, ಇದೇ ಜನವರಿ ಫಸ್ಟ್ ವೀಕ್ ವೇಳೆಗೆ, ಅಂದರೆ ಜನವರಿ 6-7 ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು. ಅಹಿಂದ ಸಮಾವೇಶ. ಅದು ಕಳೆದ ಬಾರಿ 2023ರಲ್ಲಿ ಅಧಿಕಾರಕ್ಕೆ ಬರುವ ಹೊತ್ತಿಗೂ ಕೂಡ ಇದೇ ರೀತಿ ದೊಡ್ಡ ಸಮಾವೇಶ ಆಗಿತ್ತು. ಸಿದ್ದರಾಮೋತ್ಸವ ಅಂತಾನೆ ಒಂದು ಸಮಾವೇಶವನ್ನು ಮಾಡಿದರು ದಾವಣಗೆರೆಯಲ್ಲಿ. ಲಕ್ಷಾಂತರ ಮಂದಿ ಅಲ್ಲಿ ಸೇರಿದ್ರು. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ತಾನೇ ಮುಖ್ಯಮಂತ್ರಿ ಅನ್ನೋದನ್ನು ಬಿಂಬಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಸಮಾವೇಶ ಅದಾಗಿತ್ತು. ಸೊ ಈಗ ಮತ್ತೆ ಅದೇ ತಂತ್ರಕ್ಕೆ, ಸಿದ್ದರಾಮೋತ್ಸವವನ್ನು ಆಚರಿಸಿದ ರೀತಿಯಲ್ಲೇ ಅಹಿಂದ ಸಮಾವೇಶ ನಡಿಬೇಕು. ಅಹಿಂದ ಸಮಾವೇಶಕ್ಕೆ ಲಕ್ಷಾಂತರ ಕಾರ್ಯಕರ್ತರನ್ನು ಸೇರಿಸಬೇಕು. ಬಹುಶಃ ಮಧ್ಯ ಕರ್ನಾಟಕ ಭಾಗದಲ್ಲೇ ಈ ಸಮಾವೇಶ ನಡಿಬೇಕು ಅಂತ ಕೆಲವರ ಅಭಿಪ್ರಾಯ ಆಗಿದೆಯಂತೆ. ಕೆಲವು ಸಚಿವರು ಮುತುವರ್ಜಿಯನ್ನು ವಹಿಸಿ ತಮ್ಮ ಹಣಕಾಸನ್ನೇ ಹಾಕ್ಕೊಂಡು ಈ ಸಮಾವೇಶನ ಮಾಡೋದಕ್ಕೆ ತಯಾರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಇವತ್ತು ಕೊನೆ ದಿನ, ಸಮಾವೇಶದ ಕೊನೆ ದಿನ, ಸದನದ ಕೊನೆ ದಿನ ಆಗಿದ್ರೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸಮೀಪ ಅಂಕೋಲದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಹೇಳಿ ಕೇಳಿ ದೈವಿ ಭಕ್ತರು ಡಿ.ಕೆ. ಶಿವಕುಮಾರ್ ಅವರು. ಅಲ್ಲಿನ ಜಗದೀಶ್ವರಿ ಅನ್ನುವ ಟೆಂಪಲ್ ಅಂಕೋಲದಲ್ಲಿದೆ. ಈ ಟೆಂಪಲ್ಲು ಸಮುದ್ರ ತಡಿಯ ಅಲ್ಲಿ ಅಂಕೋಲ ಭಾಗದಲ್ಲಿ ಬರುವಂಥ, ಕಾರವಾರದಿಂದ 30 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಪ್ರದೇಶದಲ್ಲಿ ಜಗದೀಶ್ವರಿ ಟೆಂಪಲ್ಗೆ ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಹೇಳಿ ಕೇಳಿ ನಾನೀಗ ಹೇಳಿದೆ ದೈವಭಕ್ತರವರು ಅಂತ. 2019ರಲ್ಲಿ ಅವರು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಕೆಲವು ಕಾರಣಿಕ ಅಥವಾ ಕೆಲವು ಹೇಳಿಕೆಗಳಾಗತ್ತಂತೆ ಆ ದೇವಸ್ಥಾನದಲ್ಲಿ. ಅಲ್ಲಿನ ಪ್ರತೀತಿ ಅದು. ಅಲ್ಲಿನ ದೇವಸ್ಥಾನದಲ್ಲಿ ಪ್ರಸಾದ ಇಡೋದು ಮತ್ತು ಹೇಳಿಕೆಗಳನ್ನು ಮಾಡಿಸೋದಕ್ಕೆ ಪ್ರಸಿದ್ಧಿಯಾದಂಥ ದೇವಸ್ಥಾನ ಆ ಜಗದೀಶ್ವರಿ ಟೆಂಪಲ್ಗೆ ಇವತ್ತು ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಬೆಳಗ್ಗೆ ಅಲ್ಲಿ ವಿಶೇಷ ಪೂಜೆ ಎಲ್ಲದೂ ಕೂಡ ನೆರವೇರ್ತಾ ಇದೆ. 2019ರಲ್ಲಿ ತನಗೆ ಹೇಳಿಕೆ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರು ಹೇಳಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಇನ್ನು 3-4 ತಿಂಗಳುಗಳ ಕಾಲ ನಿನಗೆ ಕಷ್ಟದ ದಿನಗಳಿವೆ, ಅದಾದ ನಂತರ ನೀನು ಜೈಲಿಂದ ಹೊರಬಂದ ನಂತರ ನಿನಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಅನ್ನೋದ್ರ ಹೇಳಿದ್ರಂತೆ. ಈ ಬಾರಿ ಕೂಡ ಅದೇ ದೇವಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತೆ ಹೋಗಿ ದೇವಿ ಬಳಿ ವಿಶೇಷ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಸೊ ಈ ಅಧಿಕಾರ ಜಂಜಾಟದ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಟೆಂಪಲ್ ರನ್ ಮತ್ತೆ ಮುಂದುವರೆದಿದೆ. ಬಹುಶಃ ಈಗಿನ ಬೆಳವಣಿಗೆ ನೋಡಿದ್ರೆ ಜಗದೀಶ್ವರಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕಲ್ಪಿಸಬೇಕೇ ಹೊರತು ಈಗಿನ ವ್ಯವಸ್ಥೆಗಳು ಹಾಗಿಲ್ಲ. ಅಥವಾ ಈಗಿನ ಈ ಸಚಿವರುಗಳ ಬಣ ಎಲ್ಲ ಏನಿದೆಯಲ್ಲ, ಇದನ್ನು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಈಗ ತಕ್ಷಣಕ್ಕೆ ಸಿಗೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.